ಇತ್ತೀಚೆಗೆ ಕೊಡಗಿನಲ್ಲಿ ಹೋಮ್ ಸ್ಟೇನಲ್ಲಿ ತಂಗಿದ್ದ ವಿದೇಶಿ ಪ್ರವಾಸಿ ಮಹಿಳೆ ಮೇಲೆ ಅತ್ಯಾಚಾರ ನಡೆದಿತ್ತು. ಈ ಘಟನೆ ನಂತರ ಉಡುಪಿಯಲ್ಲಿ ಪೊಲೀಸ್ ಇಲಾಖೆ ಮೊದಲ ಹಂತದಲ್ಲಿ ಅಕ್ರಮವಾಗಿ ಕಾರ್ಯನಿರ್ವಹಿಸ್ತಾ ಇರೋ 32 ಹೋಮ್ ಸ್ಟೇಗಳನ್ನು ಗುರುತಿಸಲಾಗಿದೆ. ಹೋಮ್ ಸ್ಟೇ ನಡೆಸೋರಿಗೆ ಹಲವು ನಿಬಂಧನೆಗಳನ್ನು ಸೂಚಿಸಲಾಗಿದೆ. ಕೊಡಗಿನ ಹೋಮ್ ಸ್ಟೇನಲ್ಲಿ ತಂಗಿದ್ದ ಮಹಿಳೆ ಮೇಲಿನ ಅತ್ಯಾಚಾರ ಘಟನೆ ನಂತರ ಉಡುಪಿಯಲ್ಲಿ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ. ಅಕ್ರಮವಾಗಿ ಕಾರ್ಯನಿರ್ವಹಿಸ್ತಾ ಇರೋ ಸುಮಾರು 32 ಹೋಮ್ ಸ್ಟೇಗಳನ್ನ ಗುರುತಿಸಿದೆ. ಹಲವು ಸೂಚನೆಗಳನ್ನ ಉಡುಪಿ ಪೊಲೀಸರು ಕೊಟ್ಟಿದ್ದಾರೆ ಹೋಮ್ ಸ್ಟೇಗಳಿಗೆ. ಉಡುಪಿ ಪ್ರತಿನಿಧಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಪ್ರವಾಸೋದ್ಯಮವೇ ಜೀವಾಳ ಆಗಿರುವಂತಹ ಉಡುಪಿ ಜಿಲ್ಲೆಯಲ್ಲಿ ಅನೇಕ ಹೋಮ್ ಸ್ಟೇಗಳಿವೆ. ಇವುಗಳಲ್ಲಿ ಅಧಿಕೃತವಾದದ್ದೆಷ್ಟು ಅಕ್ರಮವಾದದ್ದೆಷ್ಟು ಅನ್ನುವಂಥ ಲೆಕ್ಕಾಚಾರವನ್ನು ಉಡುಪಿ ಪೊಲೀಸರು ತೆಗೆಯೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಏನು ಅಂತಂದರೆ, ಏನು ಕೊಡಗಿನಲ್ಲಿ ನಾವು ಗಮನಿಸಿದ್ದೇವೆ ವಿದೇಶಿ ಮಹಿಳೆಯೊಬ್ಬರ ಅತ್ಯಾಚಾರ ಪ್ರಕರಣ ಏನಾಯಿತು, ಆ ನಂತರದಲ್ಲಿ ಪ್ರವಾಸೋದ್ಯಮವನ್ನು ಜೀವಾಳವಾಗಿ ಇಟ್ಟುಕೊಂಡಿರುವಂಥ ಅನೇಕ ಜಿಲ್ಲೆಗಳಿಗೆ ಪೊಲೀಸ್ ಮಹಾನಿರ್ದೇಶಕರು ಒಂದು ಸೂಚನೆಯನ್ನು ಕೊಡ್ತಾರೆ. ನಿಮ್ಮ ಭಾಗದ ಹೋಮ್ ಸ್ಟೇಗಳ ಸ್ಥಿತಿಗತಿ ಏನು, ಎಷ್ಟಿವೆ, ಅವುಗಳಲ್ಲಿ ಸಕ್ರಮ ಎಷ್ಟು ಅಕ್ರಮ ಎಷ್ಟು ಪ್ರತಿಯೊಂದು ಪಟ್ಟಿಯನ್ನು ಕೂಡ ತೆಗಿಬೇಕು ಅನ್ನುವಂಥ ಸೂಚನೆಯನ್ನು ಕೊಡ್ತಾರೆ. ಆ ದೃಷ್ಟಿಯಿಂದ ಉಡುಪಿ ಪೊಲೀಸರು ಬಹಳ ತೀವ್ರವಾದ ಕಾರ್ಯಾಚರಣೆಯನ್ನು ತಕ್ಷಣವೇ ಆರಂಭಿಸಿದ್ದಾರೆ. ಸುಮಾರು 32 ಈಗ ಮೊದಲ ಹಂತದಲ್ಲಿ 32 ಹೋಮ್ ಸ್ಟೇಗಳು ಅಕ್ರಮ ಅನ್ನೋದನ್ನು ಗುರುತಿಸಿದ್ದಾರೆ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಲೇಬೇಕಾದಂಥ ಸಂಗತಿ. ಮುಖ್ಯವಾಗಿ ಅತಿ ಹೆಚ್ಚು ವಿದೇಶಿಯರು ಕರಾವಳಿ ಭಾಗಕ್ಕೆ 2 ಕಾರಣಗಳಿಗೆ. ಒಂದು ಟೂರಿಸಮ್ ಅಂದರೆ ಟೆಂಪಲ್ ಟೂರಿಸಮ್ನ ಕಾರಣಕ್ಕೆ ಬರ್ತಾರೆ, ಅದೇ ರೀತಿ ಹೆಲ್ತ್ ಟೂರಿಸಮ್ನ ಕಾರಣಕ್ಕೆ ಬರ್ತಾರೆ. ಅಂದರೆ ಇಲ್ಲಿ ಬೇರೆ ಬೇರೆ ರೀತಿಯ ಆಯುರ್ವೇದ ಚಿಕಿತ್ಸೆ ಇತ್ಯಾದಿಗಳನ್ನು ಪಡೆದುಕೊಳ್ಳುವ ಸಲುವಾಗಿಯೂ ಬರ್ತಾರೆ, ದೇವಸ್ಥಾನಗಳಿಗೆ ಹೋಗುವ ಸಲುವಾಗಿಯೂ ಬರ್ತಾರೆ. ಇದಲ್ಲದೆ ಎಂಟರ್ಟೈನ್ಮೆಂಟ್ ಟೂರಿಸಮ್ ಏನಿದೆ ಅಂದರೆ ಇಲ್ಲಿ ಎಂಜಾಯ್ ಮಾಡಬೇಕು ಅಂತ ಬರುವವರು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ಪ್ರತಿಯೊಬ್ಬರು ಬಂದಾಗಲೂ ಕೂಡ ವಿಶೇಷ ಗಮನವನ್ನು ಹರಿಸಬೇಕು ಅನ್ನುವಂಥ ಸೂಚನೆಯನ್ನು ಪೊಲೀಸ್ ನಿರ್ದೇಶಕರು ಕೊಟ್ಟ ಪ್ರಕಾರ ಬಹಳ ಅತಿ ಹೆಚ್ಚು ಪ್ರವಾಸೋದ್ಯಮ ಆಕ್ಟಿವ್ ಆಗಿರುವಂತಹ ಮಲ್ಪೆ ಭಾಗ, ಇನ್ನು ಮಣಿಪಾಲ ವ್ಯಾಪ್ತಿಯಲ್ಲಿ 2, ಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 7, ಅಂದರೆ ಅಲ್ಲೂ ಕೂಡ ಸಮುದ್ರ ತೀರ ಅನೇಕ ಬರೋದ್ರಿಂದ ಅಲ್ಲೂ ಕೂಡ ಸದ್ಯಕ್ಕೆ 7 ಹೋಮ್ ಸ್ಟೇಗಳನ್ನು ಗುರುತಿಸಿದ್ದಾರೆ. ಪಡುಬಿದ್ರೆ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು 5, ಅಲ್ಲೂ ಕೂಡ ಬೀಚಸ್ ಬರುತ್ತೆ. ಸೊ ಒಟ್ಟು 32 ಹೋಮ್ ಸ್ಟೇಗಳು ಅಕ್ರಮ ಅನ್ನುವ ರೀತಿಯಲ್ಲಿ ಪಟ್ಟಿ ಮಾಡಿದ್ದಾರೆ. ಅಕ್ರಮವಾಗಿರೋದು ಒಂದಾದರೆ, ಇನ್ನು ಸೂಕ್ತ ಪರವಾನಗಿಯನ್ನೇ ತೆಗೆದುಕೊಳ್ಳದ ಹೋಮ್ ಸ್ಟೇಗಳು ಕೂಡ ಇದೆ. ಪ್ರಾಥಮಿಕ ಹಂತದಲ್ಲಿ ಸುಮಾರು 32 ಗುರುತಿಸಲಾಗಿದೆ. ಇನ್ನಷ್ಟು ಇರುವ ಸಾಧ್ಯತೆಗಳಿವೆ, ಅದನ್ನು ಕೂಡ ತಳ್ಳಿ ಹಾಕುವ ಹಾಗಿಲ್ಲ. ನಿಯಮ ನಿಬಂಧನೆಯನ್ನು ಪಾಲಿಸದೇ ಇದ್ದರೆ ಅಂಥ ಹೋಮ್ ಸ್ಟೇ ಅಥವಾ ರೆಸಾರ್ಟ್ಗಳಿಗೆ ಒಂದು ಪರವಾನಗಿಯನ್ನೇ ನಾವು ರದ್ದು ಮಾಡಬೇಕಾಗುತ್ತೆ ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ವಿದೇಶದ ಟೂರಿಸ್ಟ್ಗಳ ಬಗ್ಗೆ ವಿಶೇಷ ಗಮನವನ್ನು ಇಡಿ, ಅವರ ಭದ್ರತೆಯ ಬಗ್ಗೆ ವಿಶೇಷ ಗಮನವನ್ನು ಇಡಿ ಅನ್ನುವಂಥದ್ದು. ಸೊ ಅತಿಥಿಗಳಿಗೆ ತೊಂದರೆ ಆದಾಗ ಸಹಜವಾಗಿಯೇ ವ್ಯವಸ್ಥೆ ಅನ್ನೋದು ಅಲರ್ಟ್ ಆಗುತ್ತೆ. ಅದಕ್ಕೆ ನಮ್ಮ ಹೋಮ್ ಸ್ಟೇ ಮಾಲಕರು, ಆ ಆತಿಥ್ಯವನ್ನು ಕೊಡುವವರು ಸಹಕರಿಸಬೇಕಾದ ಅಗತ್ಯ ಇದೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.